ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ BSF ನ ಕಾನ್ಸ್ಟೇಬಲ್ ಟ್ರೇಡ್ಸ್ಮೆನ್ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವೇನಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು 26 ಜುಲೈದಿಂದ 25 ಆಗಸ್ಟ್ 2025 ತನಕ ನೀವು ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಈ ಕರೆಕ್ಷನ್ ಡೇಟ್ಸ್ ಬಂದ್ಬಿಟ್ಟು 24 ಆಗಸ್ಟಿಂದ 24 ಜುಲೈಯಿಂದ 26 ಆಗಸ್ಟ್ ತನಕ ನೀವು ಕರೆಕ್ಷನ್ ಮಾಡ್ಬೋದು ಏನಾದರೂ ತಪ್ಪಾಗಿದ್ರೆ. ಇಲ್ಲಿ ಟೋಟಲ್ ವೇಕೆನ್ಸೀಸ್ ಬಂದ್ರೆ 3588 ವೇಕೆನ್ಸೀಸ್ ಇದಾವೆ. ಅದರಲ್ಲಿ ಮೇಲಿಗೆ ಬಂದ್ಬಿಟ್ಟು 3406 ವೇಕೆನ್ಸೀಸ್ ಇದಾವೆ. ಫಿಮೇಲಿಗೆ ಬಂದ್ಬಿಟ್ಟು 182 ವೇಕೆನ್ಸೀಸ್ ಇದಾವೆ. ಯಾವೊಂದು ಎಲಿಜಿಬಿಲಿಟಿ ಅಂತಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ರೆ ನಿಮಗೆ ಏನ್ ವಿದ್ಯಾರ್ಥಿ ಹೊಂದಿರಬೇಕಂತಂದ್ರೆ 10th ಪಾಸ್ ಅಥವಾ ಮತ್ತೆ ಏನಂದ್ರೆ ITI ಆಗಿರಬೇಕು. ITI ಯಾವುದೇ ಫೀಲ್ಡ್ ಅಲ್ಲಿ ITI ಆಗಿದ್ರೆ ಅಪ್ಲೈ ಮಾಡಬಹುದು. ಏಜ್ ಲಿಮಿಟ್ ಬಂದ್ಬಿಟ್ಟು 18 ರಿಂದ 25 ವರ್ಷದೊಳಗಡೆ ಇರಬೇಕಾಗತ್ತೆ ಸಲ್ಸರು. ಅಪ್ಲಿಕೇಶನ್ ಬಂದ್ಬಿಟ್ಟು ಜನರಲ್, OBC, EWS ಕ್ಯಾಟಗರಿಗೆ ಬಂದ್ಬಿಟ್ಟು 100 ರೂಪೀಸ್ ಫೀಸ್ ಇದೆ. ಅದೇ ತರ SC ST ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ BSF ನಲ್ಲಿ ಕೆಲಸ ಮಾಡ್ತಾ ಇರೋರಿಗೆ, ಎಕ್ಸ್ ಸರ್ವಿಸ್ ಮೆನ್ಗೆ ಯಾವುದೇ ತರದ ಫೀ ಇಲ್ಲ. ಸೆಲೆಕ್ಷನ್ ಪ್ರೊಸೆಸ್ ನ ಬಂದ್ಬಿಟ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಮತ್ತೆ ರಿಟರ್ನ್ ಎಕ್ಸಾಮ್ ಮುಖಾಂತರ ಸೆಲೆಕ್ಷನ್ ಮಾಡ್ತಾ ಹೋಗ್ತಾರೆ, ಮೆಡಿಕಲ್ ಎಕ್ಸಾಮಿನೇಷನ್ ಮುಖಾಂತರ. ಇಲ್ಲಿ ಯಾವೊಂದು ಹುದ್ದೆಗಳಿಗೆ ಅದರಲ್ಲಿ ಯಾವ ಯಾವ ಪೋಸ್ಟ್ಗಳಿದಾವೆ BSF ಟ್ರೇಡ್ಸ್ಮೆನ್ ಕಾನ್ಸ್ಟೇಬಲ್ ಇದರಲ್ಲಿ ಯಾವ ಯಾವ ಪೋಸ್ಟ್ಗಳಿದಾವೆ, ಎಷ್ಟೆಷ್ಟು ವೇಕೆನ್ಸೀಸ್ ಇದಾವೆ ಅಂತ ನೀವು ನೋಡ್ಬೋದು. ಕಾಬ್ಲರ್ ಇದಾವೆ, ಟೈಲರ್ ಇದಾವೆ, ಕಾರ್ಪೆಂಟರ್ ಇದಾವೆ, ಪ್ಲಂಬರು, ಪೇಂಟರು, ಎಲೆಕ್ಟ್ರಿಷಿಯನ್, ಕುಕ್ಕು, ಪಂಪ್ ಆಪರೇಟರ್, ಬಾರ್ಬರು, ಸ್ವೀಪರು, ಈ ತರ ಹುದ್ದೆಗಳಿದಾವೆ. 3406 ವೇಕೆನ್ಸೀಸ್ ಇದಾವೆ. ಇದರಲ್ಲಿ ಬಂದ್ಬಿಟ್ಟು ಫಿಮೇಲ್ ಕ್ಯಾಂಡಿಡೇಟ್ಸ್ ಗೆ ಬಂದ್ಬಿಟ್ರೆ ಬರೀ 182 ವೇಕೆನ್ಸೀಸ್ ಇದಾವೆ. ಇಲ್ಲಿ ನೆಕ್ಸ್ಟ್ ಏನಂತಂದ್ರೆ ನಾನು ಹೇಳ್ದಂಗೆ ಕುಕ್ ಆಗೋರು ಏನೇನು ವಿದ್ಯಾರ್ಥಿನ ಹೊಂದಿರಬೇಕು ಅಂತಂದ್ರೆ ಕುಕ್ ಹುದ್ದೆಗಳಿಗೆ ಇದನ್ನ ನೀವು ಈ ಅಪ್ಲಿಕೇಶನ್ ನ ಸಲ್ಲಿಸದಿದ್ರೆ ನಿಮ್ಮ ಒಂದು ಡೊಮೈಸೈಲ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಮತ್ತೆ ನಿಮ್ಮ ಒಂದು ಸ್ಟೇಟ್ ನ ರೀಜನ್ ಗೆ ಮಾತ್ರ ನೀವು ಆನ್ಲೈನ್ ಅಪ್ಲೈನ ಮಾಡಬಹುದು. ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ರೆ ಕುಕ್, ವೇಟರು, ವಾಟರ್ ಕ್ಯಾರಿಯರ್ ಬಂದ್ಬಿಟ್ರೆ SSLC ಆಗಿರಬೇಕು ಬೋರ್ಡ್ ಇಂದ. ಮತ್ತೆ ಫುಡ್ ಪ್ರೊಡಕ್ಷನ್ ಅಥವಾ ಕಿಚನ್ ಕೋರ್ಸ್ ಅಥವಾ NSDC ಸರ್ಟಿಫಿಕೇಟ್ ನ ಹೊಂದಿರಬೇಕಾಗತ್ತೆ. ಅದೇ ತರ ಕಾರ್ಪೆಂಟರ್, ಪ್ಲಂಬರ್, ಪೇಂಟರ್, ಎಲೆಕ್ಟ್ರಿಷಿಯನ್, ಪಂಪ್ ಆಪರೇಟರ್, ಅಪ್ ಹೋಲ್ ಸ್ಟೀರರ್ ಗೆ ಬಂದ್ಬಿಟ್ಟು 10th ಪಾಸ್ ಆಗಿರ್ಬೇಕಾಗತ್ತೆ. 2 years ITI ಟ್ರೇಡ್ ಅಲ್ಲಿ ಪಾಸ್ ಆಗಿರ್ಬೇಕಾಗತ್ತೆ. ವೊಕೇಶನಲ್ ಕೋರ್ಸ್ ನ ಸರ್ಟಿಫಿಕೇಟ್ ಇರಬೇಕಾಗತ್ತೆ. 1 year ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಕಾಬ್ಲರ್, ಟೈಲರ್, ವಾಷರ್ಮೆನ್, ಬಾರ್ಬರ್, ಸ್ವೀಪರ್, ಕೋಜಿ ಸೈಜ್ ಬಂದ್ಬಿಟ್ರೆ 10th ಪಾಸ್ ಆಗಿರ್ಬೇಕಾಗತ್ತೆ. ನಿಮ್ಮ ರೆಸ್ಪೆಕ್ಟಿವ್ ಟ್ರೇಡ್ ಗಳಲ್ಲಿ ನಿಮ್ಗೆ ಏನಂತಂದ್ರೆ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ. ಕ್ವಾಲಿಟಿ ಟ್ರೇಡ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ. ಏಜ್ ಲಿಮಿಟ್ ನ ಬಂದ್ಬಿಟ್ಟು ನಾನು ಹೇಳಿದಂಗೆ 18 ರಿಂದ 25 ವರ್ಷದೊಳಗಡೆ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. SC ST ನವರಿಗೆ ಬಂದ್ಬಿಟ್ಟು 5 years ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅದೇ ತರ OBC ಕ್ಯಾಟಗರಿ ಅವರಿಗೆ ಬಂದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೆ ಯಾವ ತರ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ಅಂತ ಹೇಳಿದ್ರೆ ಫಿಸಿಕಲ್ ಟೆಸ್ಟ್, ನೆಕ್ಸ್ಟ್ ಏನಂತಂದ್ರೆ ರಿಟರ್ನ್ ಎಕ್ಸಾಮ್ ನ ಮಾಡ್ತಾ ಹೋಗ್ತಾರೆ, ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. 4th ಸ್ಟೆಪ್ ಅಲ್ಲಿ ಏನಂತಂದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕ್ಯಾಟಗರಿನ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲಿ ಯಾವ ಒಂದು ನಿಮ್ಗೆ ಸ್ಟ್ಯಾಂಡರ್ಡ್ಸ್ ಬಂದ್ಬಿಟ್ಟು ಹೈಟ್ ಎಷ್ಟು ಇರಬೇಕು, ಮೇಲ್ಸ್ಗೆ ಮತ್ತೆ ಚೆಸ್ಟ್ ಎಷ್ಟು ಇರಬೇಕು ಅಂತಂದು ಹೇಳ್ತಾ ಹೋಗ್ತಿದ್ದಾರೆ. ಇಲ್ಲಿ ಜನರಲ್ ಬಂದ್ಬಿಟ್ರೆ 165 ಸೆಂಟಿಮೀಟರ್ ಇರಬೇಕಾಗತ್ತೆ. ಮೇಲಿಗೆ ಬಂದ್ಬಿಟ್ರೆ 75 ರಿಂದ 80 ಸೆಂಟಿಮೀಟರ್ ಇರಬೇಕಾಗತ್ತೆ. ಹೈಟ್ ಬಂದ್ಬಿಟ್ಟು ಫಿಮೇಲಿಗೆ 155 ಸೆಂಟಿಮೀಟರ್ ಇರಬೇಕಾಗತ್ತೆ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಎಲ್ಲ SC ST ನವರಿಗೆಲ್ಲ ಇರ್ತಾ ಹೋಗುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲೂ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ ಬಂದ್ಬಿಟ್ರೆ ನಿಮ್ಗೆ ಏನಂತಂದ್ರೆ ಮೇಲಿಗೆ ಬಂದ್ಬಿಟ್ಟು 5 ಕಿಲೋಮೀಟರ್ 24 ನಿಮಿಷದಲ್ಲಿ ಓಡಬೇಕಾಗತ್ತೆ. ಅದೇ ತರ ಫಿಮೇಲ್ ಬಂದ್ಬಿಟ್ಟು 1.6 ಕಿಲೋಮೀಟರ್ 8 ನಿಮಿಷ 30 ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. ಟ್ರೇಡ್ ಟೆಸ್ಟ್ ಬಂದ್ಬಿಟ್ಟು ಯಾರ್ಯಾರಿಗೆ ಇರುತ್ತೆ ಅಂದ್ರೆ ಕಾಬ್ಲರು, ಟೈಲರು, ವಾಷರ್ಮೆನಿಗೆ, ಬಾರ್ಬರಿಗೆಲ್ಲ ಇರ್ತಾ ಹೋಗುತ್ತೆ, ಸ್ವೀಪರಿಗೆ, ಕೋಜಿಗೆ. ಮತ್ತೆ ಜನರಲ್ ಇಲ್ಲಿ ಯಾವ ತರ ಮತ್ತೆ ರಿಟರ್ನ್ ಎಕ್ಸಾಮ್ ಇರ್ತಾ ಹೋಗುತ್ತೆ. ರಿಟರ್ನ್ ಎಕ್ಸಾಮ್ನು ಬರಿಬೇಕಾಗತ್ತೆ. ನಿಮ್ಗೆ ಒಟ್ಟು 100 ಮಾರ್ಕ್ಸ್ ಕ್ವಶನ್ ಇರ್ತಾ ಹೋಗುತ್ತೆ. ಅದರಲ್ಲಿ 25 ಕ್ವಶನ್ ಜನರಲ್ ಅವೇರ್ನೆಸ್ ಜನರಲ್ ಅವೇರ್ನೆಸ್ ಬಗ್ಗೆ ಇರುತ್ತೆ, ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಬಗ್ಗೆ ಇರುತ್ತೆ, ಅನಾಲಿಟಿಕಲ್ ಆಪ್ಟಿಟ್ಯೂಡ್ ಬಗ್ಗೆ ಇರುತ್ತೆ, ಬೇಸಿಕ್ ನಾಲೆಜ್ ಇಂಗ್ಲಿಷ್ ಮತ್ತೆ ಹಿಂದಿ ಬಗ್ಗೆ ಇರ್ತಾ ಹೋಗುತ್ತೆ. ಸ್ಯಾಲ್ರಿ ಬಂದ್ರೆ ನಿಮಗೆ 21,700 ರಿಂದ 69,100 ತನಕ ಕೊಡ್ತಾ ಹೋಗ್ತಾರೆ. ಇಲ್ಲಿ 7th CPC ಪ್ರಕಾರ ಕೊಡ್ತಾ ಹೋಗ್ತಾರೆ. ಇನಿಷಿಯಲ್ ಸ್ಯಾಲ್ರಿ ಬಂದ್ಬಿಟ್ಟು 21,700 ರಿಂದ 69,100 ಮತ್ತೆ ನಿಮ್ಗೆ ಎಲ್ಲಾ ತರಹದ ಅಲವೆನ್ಸಸ್ ಕೊಡ್ತಾ ಹೋಗ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.